ಹಲೋ ವಿದ್ಯಾರ್ಥಿಗಳೇ, 9ನೇ ತರಗತಿ ವಿಜ್ಞಾನ ವಿಡಿಯೋ ಪಾಠಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಇಂದು ನಿಮ್ಮ ವಿಜ್ಞಾನ ಪಠ್ಯದ ಭಾಗ 1ರಲ್ಲಿರುವಂತಹ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಈ ಘಟಕದ ಬಗ್ಗೆ ವಿವರವಾಗಿ ನಾವಿಂದು ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ನಾನು ತಿಪ್ಪೇಸ್ವಾಮಿ, ವಿಜ್ಞಾನ ಶಿಕ್ಷಕರು, ಶ್ರೀ ರಂಗನಾಥ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆ ಕೆಂಚಾಪುರ, ಇಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಗಳಲ್ಲಿ ವಸ್ತುಗಳ ಬಗ್ಗೆ, ವಸ್ತುಗಳು ಹೇಗೆ ತಯಾರಾಗಿದ್ದಾವೆ, ನಮ್ಮ ಸುತ್ತಮುತ್ತಲೂ ಎಂತೆಂತಹ ವಸ್ತುಗಳನ್ನು ನೋಡಿದ್ವಿ ಅನ್ನೋದನ್ನು ಈಗಾಗಲೇ ಅನೇಕ ವಿಚಾರದಲ್ಲಿ ಅಧ್ಯಯನ ಮಾಡಿದ್ದೇವೆ. ಇಂದು ನಾವು 9ನೇ ತರಗತಿ ವಿಜ್ಞಾನ ಪಠ್ಯದ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳಲ್ಲಿ ದ್ರವ್ಯ ಅಂತಂದ್ರೇನು, ದ್ರವ್ಯಗಳ ವಿಧಗಳೇನು, ದ್ರವ್ಯಗಳ ಗುಣಲಕ್ಷಣಗಳು ಏನೇನಿದೆ, ಹಾಗೆ ಆ ದ್ರವ್ಯಗಳ ಮೇಲೆ ತಾಪ ಹೆಚ್ಚಾದಾಗ ಮತ್ತು ಒತ್ತಡ ಹೆಚ್ಚಾದಾಗ ಏನೆಲ್ಲ ಬದಲಾವಣೆಗಳು ಉಂಟಾಗ್ತವೆ ಅಂತಕ್ಕಂಥದ್ದನ್ನು ನಾವು ಇಂದು ಈ ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ನಾವು ನಮ್ಮ ಪ್ರಕೃತಿಯಲ್ಲಿ ಅಥವಾ ನಮ್ಮ ನಿತ್ಯ ಜೀವನದಲ್ಲಿ ಅನೇಕ ವಸ್ತುಗಳನ್ನು ನೋಡಿದ್ದೇವೆ, ಗಮನಿಸ್ತಾ ಇದ್ದೇವೆ. ಬಹುತೇಕ ಎಲ್ಲ ವಸ್ತುಗಳನ್ನು ನಾವು ದ್ರವ್ಯ ಎಂದು ಕರಿತೀವಿ. ಹಾಗಾದರೆ ದ್ರವ್ಯಕ್ಕೆ ಏನೆಲ್ಲ ಅರ್ಥ ಇದೆ? ಒಂದು ವಸ್ತುವನ್ನು ದ್ರವ್ಯ ಅಂತ ಕರಿಬೇಕಾದ್ರೆ ಅವಕ್ಕೆ ಯಾವ ಲಕ್ಷಣಗಳು ಇರಬೇಕು? ಒಂದು ದ್ರವ್ಯ ಅಂತಂದು ಕರಿಬೇಕಾದ್ರೆ ಆ ವಸ್ತುವಿಗೆ ಸ್ಥಳವನ್ನು ಆಕ್ರಮಿಸುವಂಥ ಗುಣ ಇರಬೇಕು ಮತ್ತು ನಿರ್ದಿಷ್ಟವಾಗಿರ್ತಕ್ಕಂಥ ರಾಶಿಯನ್ನು ಹೊಂದಿರುವಂತಹ ಯಾವುದೇ ವಸ್ತುವನ್ನು ನಾವು ದ್ರವ್ಯ ಎಂದು ನಿರೂಪಣೆಯನ್ನು ಮಾಡಿದ್ದೇವೆ. ಅಂದರೆ ಒಂದು ವಸ್ತು ಸ್ಥಳವನ್ನು ಆಕ್ರಮಿಸುವಂಥ ಗುಣವನ್ನು ಹೊಂದಿರಬೇಕು, ಹಾಗೆ ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ರಾಶಿಯನ್ನು ಹೊಂದಿದರೆ ಆ ವಸ್ತುಗಳನ್ನು, ಅಂತಹ ವಸ್ತುವನ್ನು ನಾವು ದ್ರವ್ಯ ಎಂದು ನಿರೂಪಣೆ ಮಾಡ್ಬೋದು. ಸಾಮಾನ್ಯವಾಗಿ ಒಂದು ವಸ್ತುವಿನ ರಾಶಿಯನ್ನು ನಾವು ಅಂತಾರಾಷ್ಟ್ರೀಯ ಮೂಲಮಾನದಲ್ಲಿ SI ಪದ್ಧತಿಯಲ್ಲಿ ಕಿಲೋಗ್ರಾಮ್ನಲ್ಲಿ ಅಳತೆ ಮಾಡ್ತೇವೆ. ಅದೇ ರೀತಿ ಅದರ ಗಾತ್ರವನ್ನು ಲೀಟರ್ಗಳಲ್ಲಿ ಅಳತೆ ಮಾಡ್ತೇವೆ. ದ್ರವ್ಯಗಳನ್ನು ವರ್ಗೀಕರಣ ಮಾಡುವಂಥ ಪ್ರಯತ್ನವನ್ನು ಬಹಳಷ್ಟು ಹಿಂದಿನ ದಿನಗಳಿಂದಲೇ ಮಾಡ್ತಾ ಬಂದಿದ್ದಾರೆ. ಭಾರತದ ಪ್ರಾಚೀನ ತತ್ವಜ್ಞಾನಿಗಳು ಈ ಭೂಮಿ ಮೇಲಿರುವಂತಹ ದ್ರವ್ಯಗಳನ್ನು 5 ವಿಧಗಳಾಗಿ ವರ್ಗೀಕರಿಸಿದ್ದಾರೆ. ಯಾವುದಪ್ಪ ಅಂದರೆ ಗಾಳಿ, ಭೂಮಿ, ಅಗ್ನಿ, ಆಕಾಶ ಮತ್ತು ನೀರು ಎಂಬ 5 ಮೂಲ ಧಾತುಗಳ ರೂಪದಲ್ಲಿದೆ ಅಂತಕ್ಕಂಥದ್ದನ್ನು, ಅಂದರೆ ಪಂಚಭೂತಗಳು ಅಂತ ಕರಿತೀವಿ ಇದನ್ನು. ಈ ಪಂಚಭೂತಗಳಿಂದೆಲ್ಲ ಈ ವಸ್ತುಗಳು ಅಥವಾ ಭೂಮಿ ಮೇಲಿರುವಂತಹ ಜೀವಿಗಳು, ವಸ್ತುಗಳೆಲ್ಲ ರಚನೆಯಾಗಿದೆ ಅನ್ನುವಂಥದ್ದನ್ನು ಪ್ರಾಚೀನ ಕಾಲದ ತತ್ವಜ್ಞಾನಿಗಳು ನಿರೂಪಣೆ ಮಾಡಿದರು. ಅವ್ರ ಪ್ರಕಾರ ಎಲ್ಲ ಜೀವಿಗಳು ಅಥವಾ ನಿರ್ಜೀವಿಗಳು ಈ 5 ಮೂಲ ಧಾತುಗಳಿಂದ ಮಾಡಲ್ಪಟ್ಟಿವೆ. ಆದರೆ ಅದು ಆದ ನಂತರ ಆಧುನಿಕ ವಿಜ್ಞಾನಿಗಳು, ಇತ್ತೀಚಿನ ವಿಜ್ಞಾನಿಗಳು ಭೌತ ಗುಣಗಳು ಮತ್ತು ರಾಸಾಯನಿಕ ಸ್ವರೂಪದ ಆಧಾರದ ಮೇಲೆ ದ್ರವ್ಯಗಳನ್ನು 2 ವಿಧಗಳಾಗಿ ವರ್ಗೀಕರಿಸಿದ್ದಾರೆ. ನಂತರ ದ್ರವ್ಯದ ಭೌತ ಸ್ವರೂಪವನ್ನು ನೋಡೋಣ. ನಿಮಗೆಲ್ಲ ಗೊತ್ತಿದೆ, ಎಲ್ಲ ದ್ರವ್ಯಗಳು ಯಾವುದರಿಂದ ಮಾಡಲ್ಪಟ್ಟಿವೆ? ಸಣ್ಣ ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿದೆ. ಯಾವುದೇ ದ್ರವ್ಯ ಅದು ರಚನೆಯಾಗಬೇಕಾದ್ರೆ ಅದರಲ್ಲಿ ಇರ್ತಕ್ಕಂತಹ ಬಹಳಷ್ಟು ಸಣ್ಣದಾಗಿರ್ತಕ್ಕಂತಹ ಕಣಗಳಿಂದ ಅದು ತಯಾರಾಗಿದೆ. ಈ ದ್ರವ್ಯದ ಕಣಗಳು ಎಷ್ಟು ಚಿಕ್ಕದಾಗಿದೆ? ನಿಮಗಾಗಲೇ ಅರ್ಥ ಮಾಡ್ಕೊಂಡ್ವಿ. ಎಲ್ಲ ದ್ರವ್ಯಗಳು ಅತ್ಯಂತ ಸಣ್ಣ ಕಣಗಳ ಜೋಡಣೆಯಿಂದ ತಯಾರಾಗಿದೆ. ಹಾಗಾದರೆ ಆ ಕಣಗಳು ಎಷ್ಟು ಚಿಕ್ಕದಾಗಿದೆ ಅನ್ನೋದಕ್ಕೆ ಒಂದು ಸಣ್ಣದಾಗಿರ್ತಕ್ಕಂಥ ಪ್ರಯೋಗವನ್ನು ನೀವು ಗಮನಿಸ್ತಾ ಇದ್ದೀರಿ ವಿದ್ಯಾರ್ಥಿಗಳೇ. ಅಲ್ಲಿ ನೋಡ್ತಾ ಇದ್ದೀರಿ, ಒಂದು 100 ml ನೀರನ್ನು ತೆಗೆದುಕೊಂಡಿದ್ದೀವಿ. ಆ 100 ml ನೀರಿಗೆ ಪೊಟ್ಯಾಷಿಯಂ ಪರ್ಮಾಂಗನೇಟನ್ನು ಹಾಕಿದ್ದೀವಿ. ಹಾಕಿಬಿಟ್ಟು ಪೊಟ್ಯಾಷಿಯಂ ಪರ್ಮಾಂಗನೇಟ್ ದ್ರಾವಣವನ್ನು ಮಾಡಿದ್ವಿ. ಪೊಟ್ಯಾಷಿಯಂ ಪರ್ಮಾಂಗನೇಟ್ ನೀರಿನಲ್ಲಿ ಕರಗಿದಾಗ
ನೇರಳೆ ಬಣ್ಣವನ್ನು ಕೊಡುತ್ತೆ. ಈ 100 ml ಪೊಟ್ಯಾಷಿಯಂ ಪರಮಾಂಗನೇಟ್ ದ್ರಾವಣವನ್ನು ತಯಾರಿಸಿದ ನಂತರ ಅದೇ ಸಮಗಾತ್ರದ ಇನ್ನೂ 4 ಬೀಕರ್ಗಳನ್ನು ತೆಗೆದುಕೊಂಡು ಅಷ್ಟೇ ಸಮ ಪ್ರಮಾಣದ ನೀರನ್ನು ತೆಗೆದುಕೊಳ್ಬೇಕು. ನಂತರ ಈಗ ಏನು ಮಾಡೋಣ, ಮೊದಲು ಏನು ತಯಾರಿಸ್ಕೊಂಡಿದ್ವಿ 100 ml ಪೊಟ್ಯಾಷಿಯಂ ಪರಮಾಂಗನೇಟ್ ದ್ರಾವಣವನ್ನು, ಅದರಲ್ಲಿರುವಂಥ ಒಂದು 10 ml ದ್ರಾವಣವನ್ನು ನಾವು ಎರಡನೇ ಬೀಕರ್ಗೆ ಹಾಕೋಣ. ಈಗ ಗಾಢವಾಗಿರ್ತಕ್ಕಂಥ ನೇರಳೆ ಬಣ್ಣ ಎರಡನೇ ಬೀಕರ್ಗೆ ಹಾಕಿದಾಗ ಅಲ್ಲೂ ಕೂಡ ಅಷ್ಟೇ ಗಾಢವಾಗಿರ್ತಕ್ಕಂಥ ನೇರಳೆ ಬಣ್ಣ ಬರುತ್ತೆ. ಅಂದರೆ ಈಗ ಮೊದಲು ಅತ್ಯಂತ ಹೆಚ್ಚು ಕಣಗಳನ್ನು ಹೊಂದಿರುವಂಥ ದ್ರಾವಣದಿಂದ ಇಲ್ಲದೇ ಇರುವಂತಹ ನೀರಿನಲ್ಲಿ ಕಣಗಳು, ಆ ಒಂದು ಪೊಟ್ಯಾಷಿಯಂ ಪರಮಾಂಗನೇಟ್ ದ್ರಾವಣದ ಕಣಗಳು ಇಲ್ಲದೇ ಇರತಕ್ಕಂಥ ಒಂದು ಭಾಗಕ್ಕೆ ಹಾಕಿದ್ವಿ, ಅಲ್ಲೂ ಕೂಡ ಆ ಬಣ್ಣ ಉಂಟಾಯಿತು ಅಂತಂದರೆ ಅಲ್ಲೂ ಕೂಡ ಕಣಗಳು ಇದ್ದಾವೆ. ನಂತರ ಎರಡನೇ ಬೀಕರ್ಲಿರುವಂತಹ ದ್ರಾವಣದಿಂದ ಮತ್ತೆ 10 ml ದ್ರಾವಣವನ್ನು ಮೂರನೇ ಬೀಕರ್ಗೆ ಹಾಕೋಣ, ಮತ್ತು 4ನೇ ಬೀಕರ್ಗೆ ಹಾಕೋಣ. ಹೀಗೆ ನಾವು 5ನೇ ಬೀಕರ್ಗೆ ಹಾಕಿದಾಗ ಕೂಡ ಆ ಬಣ್ಣದ ಗಾಢತೆಯಲ್ಲಿ ವ್ಯತ್ಯಾಸ ಆಗೋದನ್ನು ನಾವು ಗಮನಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಅಂದರೆ ಇನ್ನೂ ನೀವು ಅನೇಕ ಬೀಕರ್ಗಳನ್ನು ತೆಗೆದುಕೊಂಡು ಆ ಬಣ್ಣವನ್ನು, ಆ ನೀರನ್ನು ವರ್ಗಾವಣೆ ಮಾಡಿದರೂ ಕೂಡ ಆ ನೀರು ನೇರಳೆ ಬಣ್ಣವನ್ನೇ ಉಂಟು ಮಾಡ್ತಾ ಇದೆ. ಅಂತಂದರೆ ಕಣಗಳು ಎಷ್ಟು ಚಿಕ್ಕದಾಗಿದೆ, ಕಣಗಳು ಕಣ್ಣಿಗೆ ಗೋಚರ ಆಗದೇ ಇರೋಷ್ಟು ಚಿಕ್ಕದಲ್ಲಿರೋದ್ರಿಂದನೇ ಅವು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಆದರೆ ಅಲ್ಲಿ ಬಣ್ಣ ಇರುವಿಕೆಯಿಂದ ನಾವೇನು ತಿಳ್ಕೊಬೋದಾಗಿದೆ ಅಂತಂದರೆ ಅಲ್ಲಿ ಆ ಪೊಟ್ಯಾಷಿಯಂ ಪರಮಾಂಗದಲ್ಲಿ ಇರ್ತಕ್ಕಂತಹ ಕಣಗಳು ಎಲ್ಲ ಕಡೆಗೂ ಇದ್ದಾವೆ ಅಂತಕ್ಕಂಥದ್ದನ್ನು ತಿಳ್ಕೊಬೋದಾಗಿದೆ. ವಿದ್ಯಾರ್ಥಿಗಳೇ, ಈ ದ್ರವ್ಯದ ಕಣಗಳ ಮಧ್ಯೆ ಸ್ಥಳಾವಕಾಶ ಇದೆ ಅಂತೆ. ನೋಡಿ, ದ್ರವ್ಯದ ಕಣಗಳು ಕಣ್ಣಿಗೆ ಕಾಣಿಸೋದಿಲ್ಲ, ಆದರೂ ಕೂಡ ಆ ಕಣಗಳ ನಡುವೆ ಸ್ಥಳಾವಕಾಶ ಇದೆ, ಜಾಗ ಇದೆ. ಇದನ್ನು ಹೇಗೆ ತಿಳ್ಕೊಳ್ಳೋದು? ವಿದ್ಯಾರ್ಥಿಗಳೇ, ಮನೆಯಲ್ಲಿ ನೀವು ಯಾರಾದರೂ ಅತಿಥಿಗಳು ಬಂದಾಗ ಪಾನಕವನ್ನು ಅಥವಾ ಶರಬತ್ತನ್ನು ತಯಾರು ಮಾಡೋದಕ್ಕೆ ನೀವು ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀರಿ. ಆ ಥರ ಪಾನಕ ತಯಾರಿಸುವಾಗ ಒಂದು ಬಗೆಯ ದ್ರವ್ಯದ ಕಣಗಳು ಇನ್ನೊಂದು ದ್ರವ್ಯದ ಕಣಗಳ ನಡುವಿನ ಅವಕಾಶದಲ್ಲಿ ಸೇರಿಕೊಳ್ಳುತ್ತೆ. ಉದಾಹರಣೆಗೆ, ನೀವು ನೀರನ್ನು ಹಾಕ್ತೀರಿ, ಆ ನೀರಿಗೆ ಸಕ್ಕರೆಯನ್ನು ಹಾಕಿದಾಗ ಆ ಸಕ್ಕರೆಯ ಕಣಗಳು ಅದಕ್ಕೆ ಕರಗುತ್ತೆ ಅಂತ ನೀವು ಹೇಳ್ತೀರಿ. ಆದರೆ ಆ ಕರಗಿದಂಥ ಸಕ್ಕರೆಯ ಕಣಗಳು ಕಣ್ಣಿಗೆ ಕಾಣಿಸೋದಿಲ್ಲ. ಎಲ್ಲೋ ಇರುವಂಗಾರೆ ಅಂತಂದರೆ ಆ ನೀರಿನ ಕಣಗಳ ನಡುವೆ ಸ್ಥಳಾವಕಾಶ ಇರುತ್ತೆ. ಆ ಸ್ಥಳಾವಕಾಶದ ನಡುವೆ ಆ ಸಕ್ಕರೆಯ ಕಣಗಳು ಸೇರ್ಪಡೆಯಾಗೋದ್ರಿಂದ ನಮಗೆ ಆ ನೀರಲ್ಲೇ ಆ ವಸ್ತು ಇದ್ದರೂ ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ. ಅದೇ ರೀತಿ ನಿಂಬೆ ರಸ ಕೂಡ ಹಾಕಿದಾಗ ಅದು ಆ ನೀರಿನ ಕಣಗಳ ನಡುವೆ ಇರುವಂಥ ಸ್ಥಳದ ನಡುವೆ ಸೇರಿಕೊಂಡು ಆ ಇಡೀ ವಸ್ತು ಅಥವಾ ಪಾನಕ ಅಥವಾ ಶರಬತ್ತು ಒಂದೇ ವಸ್ತುವಿನ ಹಾಗೆ ನಮಗೆ ಗೋಚರ ಆಗುತ್ತೆ. ಇದನ್ನು ಏನು ತಿಳ್ಕೊಬೋದು ಅಂತಂದರೆ ದ್ರವ್ಯದ ಕಣಗಳ ನಡುವೆ ಸ್ಥಳಾವಕಾಶ ಇರುತ್ತೆ. ವಿದ್ಯಾರ್ಥಿಗಳೇ, ನೀವು ಇದ್ರ ಜೊತೆಗೆ ಇನ್ನೊಂದು ಪ್ರಯೋಗವನ್ನು ಕೂಡ ನೀವು ಮಾಡ್ಬೋದು. ಒಂದು ಚಾಕ್ ಪೀಸನ್ನು ತೆಗೆದುಕೊಳ್ರಿ. ಆ ಚಾಕ್ ಪೀಸನ್ನು ಮೇಲೆ ಒಂದು 2 ಹನಿ ನೀರು ಹಾಕಿ. ಆ ನೀರು ಹಾಕಿದಾಗ ಆ ನೀರು ಅದರ ಒಳಗಡೆ ಸೇರ್ಪಡೆ ಆಗ್ತಾ ಹೋಗುತ್ತೆ. ನೋಡಿ, ಆ ಘನವಸ್ತು ಇಂದ ಮಾಡಲ್ಪಟ್ಟಿರ್ತಕ್ಕಂಥ ಆ ಚಾಕ್ ಪೀಸ್ನಲ್ಲಿ ಕಣಗಳು ಒತ್ತೊತ್ತಾಗಿ ಜೋಡಣೆ ಆಗಿದ್ರು ಕೂಡ ಆ ನೀರಿನ ಕಣಗಳು ಆ ಕಣಗಳಿರುವಂಥ ಸ್ಥಳಾವಕಾಶದಲ್ಲಿ ಜಾರಿಕೊಂಡು ಹೀರ್ಕೊಳ್ಳೋದನ್ನು ನಾವು ಗಮನಿಸ್ಬೋದು. ಹೀಗೆ ಆ ದ್ರವ್ಯದ ಕಣಗಳ ನಡುವೆ ಖಾಲಿ ಜಾಗ ಇದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೋದಾಗಿದೆ. ನಂತರ ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರ್ತವೆ. ನೋಡಿ, ನಿಮಗೆಲ್ಲ ಗೊತ್ತದೆ. ಒಂದನೇ ಗುಣ ಏನಪ್ಪ ಅಂದರೆ ಎಲ್ಲ ದ್ರವ್ಯಗಳು ಅತ್ಯಂತ ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿವೆ. ಎರಡನೇ ಗುಣ ಏನಪ್ಪ ಅಂತಂದರೆ ಕಣಗಳ ನಡುವೆ ಸ್ಥಳಾವಕಾಶ ಅಥವಾ ಖಾಲಿ ಜಾಗ ಇರುತ್ತೆ ಅಂತಕ್ಕಂಥದ್ದು. ನಂತರ ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರ್ತದೆ ಅನ್ನೋದನ್ನು ನಾವು ಅಧ್ಯಯನ ಮಾಡ್ಬೋದು. ನೋಡಿ, ಕಣಗಳು ಚಲನಶಕ್ತಿಯನ್ನು ಹೊಂದಿರ್ತವೆ. ಈ ಚಲನಶಕ್ತಿ ಹೆಚ್ಚು ಅಥವಾ ಕಡಿಮೆ ಯಾವಾಗ ಆಗುತ್ತೆ ಅಂದರೆ ತಾಪ ಹೆಚ್ಚಿದಂತೆ ಚಲನಶಕ್ತಿ ಹೆಚ್ಚುತ್ತೆ, ತಾಪ ಕಡಿಮೆಯಾದಂತೆ ಆ ವಸ್ತುಗಳ ಚಲನಶಕ್ತಿ ಕಡಿಮೆಯಾಗುತ್ತೆ. ನಂತರ ಈ ಚಲನಶಕ್ತಿ ಇರೋದ್ರಿಂದನೇ ಈ ಕೆಲವು ಬೇರೆ ಬೇರೆ ದ್ರವ್ಯದ ಕಣಗಳು ಪರಸ್ಪರ ತಮ್ಮಷ್ಟಕ್ಕೆ ತಾವೇ ಏನಾಗ್ತವೆ, ವಿಸರಣೆ ಹೊಂದುತ್ತವೆ. ಒಂದು ಹೆಚ್ಚಿರುವಂಥ ಜಾಗದಿಂದ ಕಡಿಮೆ ಇರೋ ಜಾಗದ ಕಡೆಗೆ ಚಲನೆ ಆಗ್ಬಿಟ್ಟು ಅಲ್ಲಿ ವಿಸರಣೆ ಕ್ರಿಯೆ ಅಂತಕ್ಕಂಥದ್ದು ನಡೆಯೋದನ್ನು ನಾವು ಪ್ರಕೃತಿಯಲ್ಲಿ ಗಮನಿಸ್ತಾ ಇದ್ದೇವೆ. ನಂತರ ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಣೆಯನ್ನು ಹೊಂದಿದ್ದಾವೆ. ನೋಡಿ ವಿದ್ಯಾರ್ಥಿಗಳೇ, ಅಲ್ಲೊಂದು ಚಿತ್ರವನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿ
ಕಣಗಳು ಹೇಗೆ ಪರಸ್ಪರ ಆಕರ್ಷಣೆ ಒಳಪಟ್ಟಿರ್ತದೆ ಅಂತಂತಂದರೆ ನೋಡಿ, ಆ ಒಂದು ವಸ್ತುಗಳ ಸ್ಥಿತಿಗನುಸಾರವಾಗಿ ಕಣಗಳು ಒಂದಕ್ಕೊಂದು ಪರಸ್ಪರ ಆಕರ್ಷಣೆ ಹೇಗೆ ಆಗಿರ್ತದೆ. ಉದಾಹರಣೆಗೆ ಘನ ವಸ್ತುಗಳು ತುಂಬ ಹೆಚ್ಚು ಆಕರ್ಷಣೆ ಒಳಪಟ್ಟಿರುತ್ತೆ, ದ್ರವ ವಸ್ತುಗಳಲ್ಲಿ ಸ್ವಲ್ಪ ಆಕರ್ಷಣೆ ಕಡಿಮೆ ಇರುತ್ತೆ. ಅನಿಲ ವಸ್ತುಗಳಲ್ಲಿ ಕಣಗಳ ಆಕರ್ಷಣೆ ಸ್ವಲ್ಪ ಕಡಿಮೆ ಆಗಿರ್ತದೆ ಅನ್ನೋದನ್ನು ನಾವು ಅಲ್ಲಿ ನೋಡ್ಬೋದು. ಅಲ್ಲಿ ಮಹಿಳೆಯರು ತಮ್ಮಲ್ಲೇ ಪರಸ್ಪರ ಅಂಟಿಕೊಂಡಿರುವಂಥ ರೀತಿ ನೋಡಿ, ಅದು ಪರಸ್ಪರ ಎಲ್ಲೂ ಸ್ಥಳ ಮಧ್ಯದಲ್ಲಿಲ್ಲದೆ ಭಾಳ ಒತ್ತೊತ್ತಾಗಿ ಜೋಡಣೆ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಥರ ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಣೆಯಿಂದ ಒತ್ತೊತ್ತಾಗಿರುವಂಥ ಜೋಡಣೆಯನ್ನು ಹೊಂದಿರ್ತವೆ. ಈಗ ಕಣಗಳ ಜೋಡಣೆಯ ಅನುಸಾರವಾಗಿ ಮತ್ತು ಭೌತಿಕ ಸ್ಥಿತಿಗಳ ಅನುಸಾರವಾಗಿ ಈ ದ್ರವ್ಯಗಳನ್ನು 3 ವಿಧಗಳಾಗಿ ವರ್ಗೀಕರಿಸಿದ್ದಾರೆ. ಆ 3 ರೀತಿಯ ದ್ರವ್ಯಗಳು ಯಾವ್ಯಾವಪ್ಪ ಅಂತಂದರೆ ಘನ ದ್ರವ್ಯ, ದ್ರವ ದ್ರವ್ಯ ಮತ್ತು ಅನಿಲ ಎಂಬ 3 ದ್ರವ್ಯದ ಸ್ಥಿತಿಗಳನ್ನು ನಾವು ಪ್ರಕೃತಿಯಲ್ಲಿ ನೋಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇ ಸ್ಥಿತಿ ಯಾವುದಪ್ಪ ಅಂದರೆ ಘನಸ್ಥಿತಿ. ವಿದ್ಯಾರ್ಥಿಗಳೇ, ಘನಸ್ಥಿತಿಗಳ ಗುಣಲಕ್ಷಣಗಳನ್ನು ನಾವಿಲ್ಲಿ ಸ್ವಲ್ಪ ಅಧ್ಯಯನ ಮಾಡೋಣ. ಸಾಮಾನ್ಯವಾಗಿ ಘನವಸ್ತುಗಳ ಗುಣಗಳು ಏನಿರುತ್ತೆ? ಕಣಗಳ ಜೋಡಣೆಗೆ ಬಂದಾಗ ಬಹಳ ಒತ್ತೊತ್ತಾಗಿರ್ತಕ್ಕಂತಹ ಕಣಗಳ ಜೋಡಣೆಯನ್ನು ಹೊಂದಿರುತ್ತೆ. ಮತ್ತು ಗಾತ್ರಕ್ಕೆ ನಾವು ಗಾತ್ರದ ವಿಷಯಕ್ಕೆ ಸಂಬಂಧಪಡೋದಾದರೆ ಸಾಮಾನ್ಯವಾಗಿ ಘನ ವಸ್ತುಗಳಿಗೆ ನಿರ್ದಿಷ್ಟವಾಗಿರ್ತಕ್ಕಂತಹ ಗಾತ್ರವನ್ನು ಹೊಂದಿರುತ್ತೆ ಮತ್ತು ನಿರ್ದಿಷ್ಟವಾಗಿರ್ತಕ್ಕಂತಹ ಆಕಾರವನ್ನು ಹೊಂದಿರುತ್ತೆ. ಹಾಗೆ ಘನ ಸ್ಥಿತಿ ಇರತಕ್ಕಂಥ ವಸ್ತುಗಳು ಅತಿ ಹೆಚ್ಚು ಸಾಂದ್ರತೆಯನ್ನು ಹೊಂದಿರುತ್ತೆ. ಘನವಸ್ತುಗಳ ಕಣಗಳ ಚಲನಶಕ್ತಿ ಬಹಳಷ್ಟು ಕಡಿಮೆ, ನಮಗೆ ಗೋಚರ ಆಗೋದಿಲ್ಲ, ಆದರೂ ಚಲನೆಯಲ್ಲಿರ್ತವಂತೆ, ಆದರೆ ನಮಗೆ ಗೋಚರ ಆಗದೇ ಇರೋಷ್ಟು ಬಹಳ ಅತಿ ಕಡಿಮೆ ವೇಗದಲ್ಲಿ ಚಲನೆ ಆಗ್ತಾ ಇರ್ತವೆ. ನಂತರ ಕಣಗಳ ನಡುವಿನ ಆಕರ್ಷಣೀಯ ಬಲ ಬಹಳ ಅತಿ ಹೆಚ್ಚಾಗಿರುತ್ತೆ. ನಂತರ ಈ ಘನವಸ್ತುಗಳ ಸಂಕೋಚನೆ ಅಂದರೆ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಬಹಳಷ್ಟು ನಿರ್ಲಕ್ಷಿಸಬಹುದಾದಷ್ಟು ಸಂಕೋಚನೆ ವಿಧವನ್ನು ಹೊಂದಿರತಕ್ಕಂಥದ್ದು. ಹೀಗೆ ಈ ಗುಣಗಳು ಘನಸ್ಥಿತಿಯ ಗುಣಲಕ್ಷಣಗಳಾಗಿದ್ದಾವೆ. ನಂತರ ನೋಡಿ, ಉದಾಹರಣೆ ಕೊಡೋದಾದ್ರೆ ಘನಸ್ಥಿತಿಗಳಿಗೆ ಉದಾಹರಣೆಯನ್ನು ಕೊಡೋದಾದರೆ ಕಲ್ಲನ್ನು ಕೊಡ್ಬೋದು, ಸಕ್ಕರೆಯನ್ನು ಉದಾಹರಣೆಯನ್ನು ಕೊಡ್ಬೋದು, ಉಪ್ಪನ್ನು ಉದಾಹರಣೆಯನ್ನಾಗಿ ನಾವು ಕೊಡ್ಬೋದಾಗೆ. ಹೀಗೆ ನೀವು ಇನ್ನೂ ಅನೇಕ ಘನಸ್ಥಿತಿಗೆ ಉದಾಹರಣೆಗಳನ್ನು ನೀವು ಪ್ರಕೃತಿಯಲ್ಲಿ ನೋಡಿ ಅವಳಿಗೆ ಉದಾಹರಣೆಯನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ. ನಂತರ ದ್ರವಸ್ಥಿತಿಯ ಲಕ್ಷಣವನ್ನು ನಾವು ನೋಡೋಣ. ದ್ರವಸ್ಥಿತಿಯಲ್ಲಿರುವಂಥ ದ್ರವ್ಯಗಳು ಯಾವ ಲಕ್ಷಣವನ್ನು ಹೊಂದಿರ್ತವೆ? ಕಣಗಳ ಜೋಡಣೆಗೆ ಬಂದಾಗ ಭಾಳ ಸಡಿಲವಾಗಿರ್ತಕ್ಕಂಥ ಕಣಗಳ ಜೋಡಣೆಯನ್ನು ಹೊಂದಿದ್ದಾವೆ, ನಿರ್ದಿಷ್ಟ ಗಾತ್ರವನ್ನು ಹೊಂದಿದ್ದಾವೆ. ನಂತರ ನಿರ್ದಿಷ್ಟ ಆಕಾರ ಇಲ್ಲ. ಇವಕ್ಕೆ ದ್ರವ ಸ್ಥಿತಿಯಲ್ಲಿರುವಂಥ ವಸ್ತುವಿಗೆ ನಿರ್ದಿಷ್ಟವಾದ ಆಕಾರ ಇಲ್ಲ. ಅವು ಯಾವ ವಸ್ತುಗಳಲ್ಲಿ ಸಂಗ್ರಹಣೆ ಮಾಡಿರ್ತೀವೋ ಅಥವಾ ಯಾವ ಆಕಾರದ ವಸ್ತುಗಳಲ್ಲಿ ಸಂಗ್ರಹಣೆ ಮಾಡಿರ್ತೀವೋ ಆ ಸಂಗ್ರಾಹಕದ ಆಕಾರವನ್ನು ಅವು ಪಡೆಯುತ್ತವೆ. ಮತ್ತು ಇವುಗಳ ಸಾಂದ್ರತೆ ಘನವಸ್ತುಗಳಿಗೆ ಹೋಲಿಕೆ ಮಾಡಿದಾಗ ಬಹಳಷ್ಟು ಕಡಿಮೆ. ಹಾಗೆ ಕಣಗಳ ಚಲನಶಕ್ತಿ ಘನವಸ್ತುಗಳಿರುವುದಕ್ಕಿಂತ ಹೆಚ್ಚಾಗಿದೆ. ಮತ್ತು ಕಣಗಳ ನಡುವಿನ ಆಕರ್ಷಣೀಯ ಬಲ ಬಹಳ ಕಡಿಮೆ ಇರುತ್ತೆ. ನಂತರ ಇವುಗಳ ಸಂಕೋಚನೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಸಂಕೋಚನೆ ಅಥವಾ ಹಿಗ್ಗುವಿಕೆ ಅಥವಾ ಕುಗ್ಗುವಿಕೆ ಗುಣವನ್ನು ಹೊಂದಿದ್ದಾವೆ. ಈ ಇಷ್ಟು ಗುಣಗಳು ದ್ರವ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುಗಳಿಗೆ ಬೇಕಾಗಿರ್ತಕ್ಕಂಥ ಗುಣಲಕ್ಷಣಗಳಾಗಿದ್ದಾವೆ. ನಂತರ ಇವುಗಳಿಗೆ ಉದಾಹರಣೆ ಕೊಡೋದಾದರೆ ನೀರು ಮತ್ತು ಕೆಲವು ಎಣ್ಣೆಗಳನ್ನು ನಾವು ಉದಾಹರಣೆಯನ್ನಾಗಿ ಕೊಡ್ಬೋದು. ನಂತರ ಬರುವಂತಹ ಇನ್ನೊಂದು ಸ್ಥಿತಿ ಯಾವುದಪ್ಪ ಅಂತಂದರೆ ಅನಿಲ ಸ್ಥಿತಿ. ಈ ಅನಿಲ ಸ್ಥಿತಿಯಲ್ಲಿರುವಂತಹ ದ್ರವ್ಯಗಳ ಲಕ್ಷಣಗಳು ಏನಪ್ಪ ಅಂತಂದರೆ ಕಣಗಳ ಜೋಡಣೆ ಸ್ವತಂತ್ರವಾಗಿದೆ. ಬಹಳಷ್ಟು ಈ ವೇಗವಾಗಿ ಕಣಗಳು ಈ ಒಂದು ಸ್ಥಿತಿಯಲ್ಲಿ ಚಲನೆಯಲ್ಲಿರ್ತವೆ ಅಂತಕ್ಕಂಥದ್ದು. ಯಾಕೆಂದರೆ ಅವುಗಳ ನಡುವೆ ಸ್ಥಳಾವಕಾಶ ಬಹಳಷ್ಟು ಇರೋದ್ರಿಂದ ಅವು ಭಾಳ ನಿರಂತರವಾದಂಥ ಮತ್ತು ವೇಗವಾದಂಥ ಚಲನಶಕ್ತಿಯನ್ನು ಹೊಂದಿದ್ದಾವೆ. ಮತ್ತು ನಿರ್ದಿಷ್ಟವಾದಂತಹ ಗಾತ್ರವನ್ನು ಹೊಂದಿಲ್ಲ, ನಿರ್ದಿಷ್ಟವಾದಂಥ ಆಕಾರವಿಲ್ಲ. ಆದರೆ ಸಾಂದ್ರತೆ ಇದೆಯಲ್ಲ ಬಹಳ ಅತಿ ಕಡಿಮೆ. ಈ ಘನ ಮತ್ತು ದ್ರವ ವಸ್ತುಗಳಿಗೆ ಹೋಲಿಕೆ ಮಾಡಿದಾಗ ಅತಿ ಕಡಿಮೆ ಸಾಂದ್ರತೆಯನ್ನು ಹೊಂದಿದ್ದಾವೆ. ಮತ್ತು ಕಣಗಳ ಚಲನಶಕ್ತಿಯನ್ನು ನಾವು ನೋಡಿದಾಗ ಅನಿಲ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುಗಳಲ್ಲಿ ಅತಿ ಹೆಚ್ಚು ಕಣಗಳ ಚಲನಶಕ್ತಿಯನ್ನು
ಹೊಂದಿದವೆ. ಹಾಗೆ ಕಣಗಳ ನಡುವೆ ಬಹಳಷ್ಟು ಸ್ಥಳಾವಕಾಶ ಇರೋದ್ರಿಂದ ಕಣಗಳ ನಡುವಿನ ಆಕರ್ಷಣೀಯ ಬಲ ಕೂಡ ಬಹಳಷ್ಟು ಅತಿ ಕಡಿಮೆ. ಆದ್ದರಿಂದ ಈ ಅನಿಲ ಸ್ಥಿತಿ ಇರುವಂಥ ವಸ್ತುಗಳನ್ನು ಅತಿ ಹೆಚ್ಚು ಸಂಕೋಚನೀಯ ಕ್ರಿಯೆಗೆ ಒಳಪಡಿಸ್ಬೋದು. ಉದಾಹರಣೆಗೆ ಇದನ್ನು ನೀವು LPG ಸಿಲಿಂಡರ್ನಲ್ಲಿ ನೋಡಿರ್ಬೋದು. ನೋಡಿ, ಸುಮಾರು 14.5 kg ಇರ್ತಕ್ಕಂಥ ಅನಿಲವನ್ನು ಅಷ್ಟು ಚಿಕ್ಕದಾಗಿರ್ತಕ್ಕಂಥ ಸಿಲಿಂಡರ್ನಲ್ಲಿ ಬಹಳಷ್ಟು ಅತಿ ಹೆಚ್ಚು ಸಂಕೋಚನೆಗೆ ಒಳಪಡಿಸಿ ಅದನ್ನು ತುಂಬಲ್ಪಟ್ಟಿರ್ತದೆ. ನೋಡಿ, ಹೆಚ್ಚಿನ ಗಾತ್ರದ ಅನಿಲವನ್ನು ಚಿಕ್ಕ ಗಾತ್ರದ ಸಿಲಿಂಡರ್ಗಳಲ್ಲಿ ಸಂಪೀಡನೆಗೆ ಒಳಪಡಿಸ್ತಕ್ಕಂಥದ್ದು ಮಾಡಿಬಿಟ್ಟು ಅದನ್ನು ಸುಲಭವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಣಿಕೆ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಸಾಮಾನ್ಯವಾಗಿ ಅನಿಲ ಸ್ಥಿತಿಯಲ್ಲಿರ್ತಕ್ಕಂತಹ ವಸ್ತುಗಳ ಲಕ್ಷಣಗಳು ಹೇಗಿರ್ತವೆ? ಅವುಗಳಿಗೆ ಉದಾಹರಣೆಯನ್ನು ನಾವು ಕೊಡೋದಾದರೆ, ಅನಿಲ ರೂಪದ ವಸ್ತುಗಳಿಗೆ ಅಥವಾ ಅನಿಲ ಸ್ಥಿತಿ ಇರತಕ್ಕಂತಹ ವಸ್ತುಗಳಿಗೆ ಉದಾಹರಣೆಯನ್ನು ನಾವು ಕೊಡೋದಾದರೆ, ನಾವು ಗಾಳಿಗಳು, ಆಕ್ಸಿಜನ್, ನೈಟ್ರೋಜನ್ ಮತ್ತು ಹೊಗೆ ಮುಂತಾದಂಥ ವಸ್ತುಗಳನ್ನು ನಾವು ಉದಾಹರಣೆಯಾಗಿ ಕೊಡ್ಬೋದು. ಸಾಮಾನ್ಯವಾಗಿ ಅನಿಲ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುಗಳು ಬಹಳ ಬಿಸಿಯಾಗಿದ್ದಾಗ ಆ ಕಣಗಳ ವೇಗ ಜಾಸ್ತಿ ಆಗಿಬಿಟ್ಟು ಏನಾಗ್ತವೆ, ಬಹಳ ಬೇಗ ಹೆಚ್ಚು ವೇಗವಾಗಿ ವಿಸರಣೆ ಹೊಂದ್ಬಿಟ್ಟು ಅವು ಎಲ್ಲ ಕಡೆಗೂ ಪಸರಣೆ ಆಗ್ತಕ್ಕಂಥದ್ದು. ಉದಾಹರಣೆಗೆ ನಿಮಗೆಲ್ಲ ಗೊತ್ತಿರ್ಬೋದು, ಬಿಸಿಯಾಗಿರ್ತಕ್ಕಂಥ ಆಹಾರದ ವಾಸನೆ ಬಹುದೂರದವರೆಗೆ ಸಾಗಾಣಿಕೆ ಆಗುತ್ತೆ. ಬಹುದೂರದಲ್ಲಿರುವಂಥ ವ್ಯಕ್ತಿಗಳು ಆ ಆಹಾರದ ವಾಸನೆಯನ್ನು ಪಡಿತಾರೆ. ಆದರೆ ಅತಿ ತಂಪಾಗಿರ್ತಕ್ಕಂಥ ಐಸ್ ಕ್ರೀಮ್ನ ವಾಸನೆ ಬಹಳಷ್ಟು ಹೆಚ್ಚು ದೂರದಲ್ಲಿ ಚಲಿಸೋದಿಲ್ಲ. ಯಾಕೆ ಅಂತಂದರೆ ಅಲ್ಲಿ ತಾಪ ಆ ವಿಸರಣೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಈಗ ನಂತರ ಘನ, ದ್ರವ ಮತ್ತು ಅನಿಲಗಳಲ್ಲಿ ಕಣಗಳ ಜೋಡಣೆಯನ್ನು ಈಗ ತಾನೇ ವ್ಯತ್ಯಾಸಗಳನ್ನು ಓದುವಾಗ ನೋಡಿದ್ವಿ. ಘನ ವಸ್ತುಗಳಲ್ಲಿ ಕಣಗಳ ಜೋಡಣೆ ಬಹಳಷ್ಟು ಒತ್ತೊತ್ತಾಗಿದೆ. ಮೊದಲನೇ ಚಿತ್ರದಲ್ಲಿ ನೋಡ್ತಾ ಇದ್ರಿ, ಆ ಒಂದು ಘನ ವಸ್ತುವಿನಲ್ಲಿ ಕಣಗಳ ನಡುವೆ ಬಹಳ ಸ್ಥಳಾವಕಾಶ ಕಣ್ಣಿಗೆ ಕಾಣಿಸೋದೇ ಇಲ್ಲ, ಹಾಗಾಗಿ ಒತ್ತೊತ್ತಾಗಿ ಜೋಡಣೆ ಆಗಿರುತ್ತೆ. ನಂತರ ದ್ರವ ವಸ್ತುಗಳಲ್ಲಿ ಕಣಗಳ ಜೋಡಣೆ ಘನವಸ್ತುಗಳಿಗಿಂತ ಸ್ವಲ್ಪ ವಿರಳವಾಗಿ, ಸ್ವಲ್ಪ ಸಡಿಲವಾಗಿ ಜೋಡಣೆ ಆಗಿರುತ್ತೆ. ಅವುಗಳ ನಡುವೆ ಸ್ಥಳಾವಕಾಶ ಇರುತ್ತೆ. ಹಾಗಾಗಿ ಕಣಗಳು ಸ್ವಲ್ಪ ಚಲನೆಯನ್ನು ವೇಗವಾಗಿ ಘನವಸ್ತುಗಳಲ್ಲಿರುವುದಕ್ಕಿಂತ ದ್ರವ ವಸ್ತುಗಳಲ್ಲಿ ಆ ಕಣಗಳ ವೇಗ ಹೆಚ್ಚಾಗಿರುತ್ತೆ. ಅದೇ ರೀತಿ ಅನಿಲ ದ್ರವ್ಯಗಳದ್ದು ಕೂಡ ಕಣಗಳ ಜೋಡಣೆ ದ್ರವ ವಸ್ತುಗಳಿಗಿಂತಲೂ ಹೆಚ್ಚು ಸಡಿಲವಾಗಿ ಜೋಡಣೆ ಆಗಿರ್ತವೆ. ಹಾಗಾಗಿ ಅವುಗಳ ನಡುವೆ ಸಾಕಷ್ಟು ಸ್ಥಳಾವಕಾಶ ಇರೋದ್ರಿಂದ ಅನಿಲ ವಸ್ತುಗಳು ಅನಿಲ ವಸ್ತುವಂಥ ಕಣಗಳು ಬಹಳ ವೇಗವಾಗಿ ಚಲನೆಯಿಂದ ಅವು ನಮ್ಮ ಕಣ್ಣಿಗೆ ಗೋಚರ ಆಗದೇ ಇರೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಆ ಅನಿಲ ವಸ್ತುವಂತಹ ಕಣಗಳ ನಡುವೆ ಬಹಳಷ್ಟು ಸ್ಥಳಾವಕಾಶ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಈಗ ದ್ರವ್ಯದ ಕಣಗಳ ಸ್ಥಿತಿ ಬದಲಾವಣೆ ಅಂದರೆ ಯಾವುದೇ ದ್ರವ್ಯದ ಮೇಲೆ ತಾಪ ಯಾವ ರೀತಿಯ ಬದಲಾವಣೆಯನ್ನು ಉಂಟು ಮಾಡುತ್ತೆ. ಘನವಸ್ತುಗಳ ಉಷ್ಣತೆಯನ್ನು ನಾವು ಹೆಚ್ಚು ಮಾಡಿದಾಗ ಕಣಗಳ ಚಲನಶಕ್ತಿ ಹೆಚ್ಚಾಗುತ್ತೆ. ಈ ಚಲನಶಕ್ತಿಯ ಹೆಚ್ಚಳದಿಂದಾಗಿ ಕಣಗಳು ಹೆಚ್ಚಿನ ವೇಗದಿಂದ ಸ್ವತಂತ್ರವಾಗಿ ಚಲಿಸಿ ಆ ಘನವಸ್ತುಗಳು ಯಾವ ಸ್ಥಿತಿಗೆ ಪರಿವರ್ತನೆ ಆಗ್ತವೆ? ದ್ರವ ಸ್ಥಿತಿಗೆ ಪರಿವರ್ತನೆ ಆಗ್ತವೆ. ಅಂದರೆ ಯಾವ ತಾಪದಲ್ಲಿ ಘನವಸ್ತುಗಳು ದ್ರವಿಸಿ ವಾತಾವರಣದ ಒತ್ತಡದಲ್ಲಿ ದ್ರವ ಸ್ಥಿತಿಗೆ ಪರಿವರ್ತನೆಯಾಗುತ್ತದೆಯೋ ಆ ತಾಪವನ್ನು ಅವುಗಳ ದ್ರವಣ ಬಿಂದು ಅಂತ ಕರಿತೀವಿ. ಘನವಸ್ತುಗಳಿಗೆ ದ್ರವಣ ಬಿಂದು ಎಂಬ ಒಂದು ಪರಿಕಲ್ಪನೆ ಇದೆ. ಅಂದರೆ ದ್ರವಣ ಬಿಂದು ಏನಪ್ಪ ಅಂದರೆ, ಯಾವ ತಾಪದಲ್ಲಿ ಘನವಸ್ತುಗಳು ಘನಸ್ಥಿತಿಯಿಂದ ದ್ರವಸ್ಥಿತಿಗೆ ಪರಿವರ್ತನೆ ಆಗುತ್ತೋ ನಿರ್ದಿಷ್ಟವಾದ ತಾಪ ಇರುತ್ತೆ. ಉದಾಹರಣೆಗೆ ಮಂಜುಗಡ್ಡೆಯ ದ್ರವಣ ಬಿಂದು ಎಷ್ಟಪ್ಪ ಅಂದರೆ 273.16 ಕೆಲ್ವಿನ್ ತಾಪದಲ್ಲಿ ಘನದ ಸ್ಥಿತಿಯಲ್ಲಿರ್ತಕ್ಕಂಥ ಮಂಜುಗಡ್ಡೆ ದ್ರವರೂಪದ ನೀರಾಗಿ ಪರಿವರ್ತನೆಯಾಗುತ್ತೆ. ಹೀಗೆ ಘನದ ದ್ರವಣ ಬಿಂದುವು ಅವುಗಳ ಕಣಗಳ ನಡುವಿನ ಆಕರ್ಷಣಾ ಬಲದ ಸಾಮರ್ಥ್ಯದ ಸೂಚಕವಾಗಿದೆ. ನೋಡಿ, ಮಂಜುಗಡ್ಡೆಯ ದ್ರವಣ ಬಿಂದು 273.16 ಆದರೆ ಕಬ್ಬಿಣದ ದ್ರವಣ ಬಿಂದು ಅದಕ್ಕಿಂತ ಹೆಚ್ಚಾಗಿರುತ್ತೆ. ಯಾಕೆ ಹಿಂಗೆ ವ್ಯತ್ಯಾಸ ಇರುತ್ತೆ ಅಂತಂದರೆ, ಆ ವಸ್ತುಗಳ ಕಣಗಳ ನಡುವಿನ ಆಕರ್ಷಣಾ ಬಲ ಯಾವುದು ಹೆಚ್ಚಾಗಿರುತ್ತೋ ಅದು ಹೆಚ್ಚು ದ್ರವಣ ಬಿಂದುವನ್ನು ಹೊಂದಿರುತ್ತೆ. ಯಾವ ಘನವಸ್ತುಗಳ ಕಣಗಳ ನಡುವೆ ಆಕರ್ಷಣಾ ಬಲ ಕಡಿಮೆ ಇರುತ್ತೋ ಅದರ ದ್ರವಣ ಬಿಂದು ಕಡಿಮೆ ಇರುತ್ತೆ. ಹೀಗೆ ಘನಸ್ಥಿತಿಯಿಂದ ದ್ರವಸ್ಥಿತಿಗೆ ಬದಲಾವಣೆ ಹೊಂದುವಂಥದ್ದನ್ನು ನಾವು ದ್ರವಣ ಅಂತ ಕರಿತೀವಿ ಅಥವಾ ಕರಗುವಿಕೆ ಅಂತ ಕರಿತೀವಿ. ಕರಗುವಿಕೆ ಅಂದರೆ ಯಾವ ವಸ್ತು
ಘನಸ್ಥಿತಿಯಿಂದ ದ್ರವಸ್ಥಿತಿಗೆ ಬದಲಾವಣೆಯನ್ನು ಹೊಂದುತ್ತೋ ಆ ಒಂದು ಪ್ರಕ್ರಿಯೆಯನ್ನು ನಾವು ಕರಗುವಿಕೆ ಅಂತ ಕರಿತೀವಿ. ಅಂದರೆ ಈಗ ಇಲ್ಲಿ ಇನ್ನೊಂದು ಪರಿಕಲ್ಪನೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ದ್ರವನ ಗುಪ್ತೋಷ್ಣ ಅಂದರೆ ಏನು ಅಂತ. ದ್ರವನ ಗುಪ್ತೋಷ್ಣ, 1 ಕಿಲೋಗ್ರಾಂ ಯಾವುದೇ ಘನವಸ್ತುವನ್ನು ಅದರ ದ್ರವಣ ಬಿಂದುವಿನಲ್ಲಿ ವಾತಾವರಣದ ಒತ್ತಡದಲ್ಲಿ ದ್ರವವಾಗಿ ಪರಿವರ್ತನೆ ಮಾಡೋದಕ್ಕೆ ಬೇಕಾದಂತಹ ಉಷ್ಣಶಕ್ತಿಯ ಪರಿಮಾಣವನ್ನು ನಾವು ದ್ರವನ ಗುಪ್ತೋಷ್ಣ ಅಂತ ಕರಿತೀವಿ. ಉದಾಹರಣೆಗೆ ಬೀಕರ್ಗೆ ಶಾಖ ಕೊಟ್ಟರೂ ಮಂಜುಗಡ್ಡೆಯು ಶಾಖವನ್ನು ಹೀರಿಕೊಂಡು ಅದರ ತಾಪದಲ್ಲಿ ಯಾವುದೇ ಬದಲಾವಣೆಯನ್ನು ಹೊಂದದೆ ಉಷ್ಣವನ್ನು ಗುಪ್ತವಾಗಿರಿಸಿಕೊಳ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇದನ್ನೇ ನಾವು ದ್ರವನ ಗುಪ್ತೋಷ್ಣ ಅಂತ ಕರಿತೀವಿ. ನೆಕ್ಸ್ಟು ಇನ್ನೊಂದು ಪರಿಕಲ್ಪನೆ, ಕುದಿಬಿಂದು ಅಂದರೆ ಏನು? ವಾತಾವರಣದ ಒತ್ತಡದಲ್ಲಿ ದ್ರವವು ಒಂದು ನಿರ್ದಿಷ್ಟ ತಾಪದಲ್ಲಿ ಕುದಿಯಲು ಆರಂಭ ಮಾಡುತ್ತೆ. ಆ ಒಂದು ಬಿಂದುವನ್ನು, ಆ ಒಂದು ತಾಪದ ಬಿಂದುವನ್ನು ನಾವು ಕುದಿಯುವ ಬಿಂದು ಅಂತ ಕರಿತೀವಿ. ಹಾಗಾದರೆ ನೀರಿನ ಕುದಿಬಿಂದು ಎಷ್ಟಪ್ಪ? ನೀರಿನ ಕುದಿಬಿಂದು ಸುಮಾರು 373 ಕೆಲ್ವಿನ್ ಆಗಿದೆ. ಅಂದರೆ ಅದನ್ನು ಸೆಲ್ಸಿಯಸ್ಸಲ್ಲಿ ಅದಾದರೆ 100 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ನೀರು ಕುದಿಯಲು ಆರಂಭ ಆಗ್ತದೆ. ಇಲ್ಲಿ ನಾವು ಒಂದು ವಿಚಾರ ತಿಳ್ಕೋಬೇಕು. ಈ ತಾಪವನ್ನು ಅಳತೆ ಮಾಡ್ತಕ್ಕಂತಹ ಅಂತಾರಾಷ್ಟ್ರೀಯ ಮೂಲಮಾನ ಯಾವುದಪ್ಪ ಅಂತಂದರೆ ಕೆಲ್ವಿನನ್ನು ಬಳಕೆ ಮಾಡ್ತಾ ಇದ್ದೀವಿ ಹೆಚ್ಚಾಗಿ. ಇಲ್ಲಿ ಒಂದು ವಿಚಾರವನ್ನು ನಾವು ಅರ್ಥ ಮಾಡ್ಕೋಬೇಕು. ನೀರಾವಿಯಲ್ಲಿನ ಕಣಗಳು ಅಷ್ಟೇ ತಾಪದಲ್ಲಿರುವ ನೀರಿನ ಕಣಗಳಿಗಿಂತಲೂ ಅಧಿಕ ಶಕ್ತಿಯನ್ನು ಹೊಂದಿರುತ್ತೆ. ಕಾರಣ ಏನಪ್ಪ? ಕಾರಣವೇನೆಂದರೆ ಹವೆಯಲ್ಲಿರುವಂತಹ ಕಣಗಳು ಅಧಿಕ ಶಾಖ ಶಕ್ತಿಯನ್ನು ಆವೀಕರಣ ಗುಪ್ತೋಷ್ಣದ ರೂಪದಲ್ಲಿ ಪಡ್ಕೊಂಡಿರುತ್ತೆ. ಅಂದರೆ ಆವಿಯಲ್ಲಿ ಗುಪ್ತೋಷ್ಣ ಇರುತ್ತೆ, ಅಡಗಿಕೊಂಡಿರ್ತಕ್ಕಂಥ ಉಷ್ಣ ಇರುತ್ತೆ. ಹಾಗಾಗಿ ಕುದಿಯುವಂಥ ನೀರು ಮತ್ತು ಅಷ್ಟೇ ತಾಪದಿರ್ತಕ್ಕಂಥ ನೀರಾವಿ ಯಾವುದು ಹೆಚ್ಚು ಅಪಾಯವನ್ನು ಉಂಟು ಮಾಡುತ್ತೆ? ನಿಮ್ಮೆಲ್ಲ ನೋಡಿರ್ಬೋದು, ಆಹಾರವನ್ನು ಬೇಯಿಸುವಾಗ ನೀವು ಅದರ ಒಂದು ಪಾತ್ರೆಯ ಮುಚ್ಚಳವನ್ನು ತೆಗೆದುಕೊಂಡಾಗ ಅದರ ಮೇಲಿರ್ತಕ್ಕಂಥ ಆವಿ ಏನಾದರೂ ನಿಮ್ಮ ಕೈಗೆ ತಾಗಿದರೆ ಬಹಳಷ್ಟು ಅಪಾಯ ಆಗಿಬಿಟ್ಟು ನಿಮ್ಮ ಚರ್ಮ ಏನಾಗುತ್ತೆ, ಸುಟ್ಟು ಭಾಳ ಹೋಗಿ ಭಾಳ ಬೆಂದಂಥ ಗಾಯಗಳು ಹೆಚ್ಚಾಗುತ್ತೆ. ಹಾಗಾಗಿ ಬಿಸಿ ನೀರಿಗಿಂತ ಹೆಚ್ಚು ಅಪಾಯ ಯಾವುದಪ್ಪ ಅಂತಂದರೆ ನೀರಾವಿ ತುಂಬ ಹೆಚ್ಚು ಅಪಾಯವನ್ನು ಹೊಂದಿರತಕ್ಕಂಥ ವಸ್ತುವಾಗಿದೆ. ಈಗ ನಂತರ ತಾಪದ ಬದಲಾವಣೆಯ ಪರಿಣಾಮ ಏನಾಗುತ್ತೆ ನೋಡಿ. ಯಾವುದೇ ವಸ್ತುವಿನ ಮೇಲೆ ಈಗ ನಾವು ದ್ರವ್ಯದ 3 ಸ್ಥಿತಿಗಳಲ್ಲಿ ನಾವು ಘನ, ದ್ರವ ಮತ್ತು ಅನಿಲ ಸ್ಥಿತಿ ಇರತಕ್ಕಂಥ ವಸ್ತುಗಳನ್ನು ನೋಡಿದ್ವಿ. ಈ ವಸ್ತುಗಳ ಮೇಲೆ ತಾಪವನ್ನು ಕೊಟ್ಟಾಗ ಏನಾಗ್ತದೆ ನೋಡಿ, ಆ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಿ. ಘನಸ್ಥಿತಿ ಇರತಕ್ಕಂಥ ವಸ್ತುಗಳು ತಾಪವನ್ನು ಕೊಟ್ಟಾಗ ಅದೇನಾಗುತ್ತೆ, ದ್ರವ ಸ್ಥಿತಿಗೆ ಪರಿವರ್ತನೆ ಹೊಂದುತ್ತೆ. ಇನ್ನೂ ನಾವು ತಾಪವನ್ನು ಕೊಡುವಂಥದ್ದನ್ನು ಮುಂದುವರಿಸಿದ್ದೇ ಆದರೆ ಆ ದ್ರವ ಸ್ಥಿತಿ ಇರತಕ್ಕಂಥ ವಸ್ತುಗಳು ಅನಿಲ ಸ್ಥಿತಿಗೆ ಪರಿವರ್ತನೆ ಆಗುತ್ತೆ. ಹಾಗಾದರೆ ಈ ಪ್ರಕ್ರಿಯೆಯನ್ನು ನಾವು ವಿರುದ್ಧ ದಿಕ್ಕಿನಲ್ಲಿ ಮಾಡ್ಬೋದೇ ಅಥವಾ ತಂಪು ಮಾಡಬಾರ್ದಾಗ ಏನಾಗುತ್ತೆ ನೋಡಿ ಮಕ್ಕಳೇ, ಅಲ್ಲಿ ನೋಡ್ತಾ ಇದ್ದೀರಿ. ಅನಿಲ ಸ್ಥಿತಿ ಇರತಕ್ಕಂಥ ವಸ್ತುಗಳನ್ನ ತಂಪು ಮಾಡಿದಾಗ ದ್ರವ ಸ್ಥಿತಿಗೆ ವಾಪಸ್ ಪರಿವರ್ತನೆ ಹೊಂದುತ್ತವೆ. ದ್ರವ ಸ್ಥಿತಿ ಇರುವಂಥ ವಸ್ತುಗಳನ್ನ ನಾವು ಇನ್ನೂ ತಂಪು ಮಾಡಿದಾಗ ಅವೇನಾಗ್ತವೆ, ಘನ ಸ್ಥಿತಿಗೆ ಪುನಃ ಪರಿವರ್ತನೆಯನ್ನು ಹೊಂದುವುದನ್ನು ನೋಡ್ಬೋದು. ಇದನ್ನು ಭೌತಿಕ ಬದಲಾವಣೆಗಳು ಅಂತ ಕರಿತೀವಿ. ಇದು ಒಂದು ದ್ರವ್ಯದ ಮೇಲೆ ತಾಪ ಮಾಡ್ತಕ್ಕಂಥ ಒಂದು ಪರಿಣಾಮ ಆಗಿದೆ. ನೋಡಿ, ತಾಪದ ಬದಲಾವಣೆಯಿಂದ ಕೆಲವು ವಸ್ತುಗಳು ನಿಮಗೆಲ್ಲ ವಿಶೇಷವಾದಂಥ ಒಂದು ವಿಚಾರ ಇದು. ಏನಪ್ಪ ಅಂದರೆ, ಈಗ ತಾನೇ ನಾನು ಹೇಳಿದ್ವಿ, ಘನ ವಸ್ತುವಿಗೆ ತಾಪವನ್ನು ಕೊಡ್ತಾ ಹೋದರೆ ದ್ರವ ಸ್ಥಿತಿ ಬರುತ್ತೆ. ಇನ್ನೂ ತಾಪವನ್ನು ಕೊಡೋದನ್ನು ಮುಂದುವರಿಸಿದರೆ ಅದು ಅನಿಲ ಸ್ಥಿತಿಗೆ ಪರಿವರ್ತನೆ ಆಗುತ್ತೆ. ಆದರೆ ಕೆಲವು ವಸ್ತುಗಳು ವಿಶೇಷವಾದಂಥ ಗುಣವನ್ನು ಹೊಂದಿದಾವೆ. ಏನಪ್ಪ ಅದು ವಿಶೇಷವಾದ ಗುಣ ನೋಡಿ. ನಾವು ಘನವಸ್ತುವಂಥ ವಸ್ತುಗಳಿಗೆ ನಾವು ತಾಪವನ್ನು ಕೊಟ್ಟರೆ ಕೆಲವು ವಸ್ತುಗಳು ದ್ರವ ಸ್ಥಿತಿಗೆ ಪರಿವರ್ತನೆ ಆಗದೆ ನೇರವಾಗಿ ಅನಿಲ ಸ್ಥಿತಿಗೆ ಪರಿವರ್ತನೆ ಆಗುತ್ತೆ. ಇಂತಹ ಒಂದು ವಿದ್ಯಮಾನವನ್ನು ನಾವು ಉತ್ಪತನ ಅಂತ ಕರೀತಿದ್ದೀವಿ. ಈ ಉತ್ಪತನ ಕ್ರಿಯೆಗೆ ನಾವು ಉದಾಹರಣೆ ಕೊಡೋದಾದರೆ, ಮನೆಯಲ್ಲೆಲ್ಲ ನೀವು ಕರ್ಪೂರವನ್ನು ಉಪಯೋಗಿಸ್ತಿದ್ರಲ್ವ ಮಕ್ಕಳ ವಿದ್ಯಾರ್ಥಿಗಳೇ, ನೀವು ಪೂಜೆಗೆ ಕರ್ಪೂರವನ್ನು ಉಪಯೋಗಿಸ್ತಿದ್ರಿ. ಆ ಕರ್ಪೂರವನ್ನು ನೀವು ಅದಕ್ಕೆ ಶಾಖ ಕೊಟ್ಟು ಉರಿಸಲು ಆರಂಭ ಮಾಡಿದಾಗ ನೋಡಿ, ಆ ಘನರೂಪದಲ್ಲಿರುವಂತಹ ಕರ್ಪೂರ ಉರಿಯಲು ಆರಂಭ ಮಾಡಿದಾಗ ಅದು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಪರಿವರ್ತನೆ ಆಗುತ್ತೆ. ಅಂತಹ ವಸ್ತುವಿಗೆ ಇನ್ನೊಂದು ಉದಾಹರಣೆ ಅಂತಂದರೆ ಅಮೋನಿಯಂ ಕ್ಲೋರೈಡ್.
ಈಗ ತಾನೇ ನಾವು ತಾಪದ ಒಂದು ಪರಿಣಾಮವನ್ನು ಅಧ್ಯಯನ ಮಾಡ್ತಾಯಿದ್ದೀವಿ. ಈಗ ಅದೇ ತಾನೇ ಒತ್ತಡದ ಪರಿಣಾಮವನ್ನು ನಾವು ಓದೋಣ ವಿದ್ಯಾರ್ಥಿಗಳು. ನೋಡಿ, ಅನಿಲಗಳಲ್ಲಿನ ತಾಪವನ್ನು ಕಡಿಮೆ ಮಾಡಿ ಅದರ ಮೇಲೆ ಒತ್ತಡವನ್ನು ಹಾಕಿದರೆ ಆ ವಸ್ತುಗಳನ್ನ ದ್ರವ ಸ್ಥಿತಿಗೆ ಪರಿವರ್ತನೆ ಮಾಡ್ಬೋದು. ಉದಾಹರಣೆಗೆ ನಿಮ್ಮ LPG ಸಿಲಿಂಡರನ್ನು ನೀವು ಗಮನಿಸ್ರಿ. LPG ಅಂತಕ್ಕಂಥದ್ದು ಒಂದು ಅನಿಲ ರೂಪದ ಒಂದು ಇಂಧನ. ಅದನ್ನು ಸಿಲಿಂಡರ್ನಲ್ಲಿ ಅತಿಯಾದಂಥ ಒಂದು ಒತ್ತಡವನ್ನು ಹಾಕಿ ತುಂಬಿದಾಗ ಅದು ದ್ರವ ಸ್ಥಿತಿ ಪರಿವರ್ತನೆ ಆಗುತ್ತೆ. ಇದು ನಿಮ್ಮ ಅನುಭವಕ್ಕೆ ಬರೋದಾದರೆ ಆ LPG ಸಿಲಿಂಡರ್ನ ನೀವು ಅಲ್ಲಾಡಿಸಿ ನೋಡಿ, ಅದರಲ್ಲಿ ಅನಿಲ ಇರೋದು, ಅನಿಲ ರೂಪದ ವಸ್ತು ಇರೋದು, ಅದು ಅಲ್ಲಾಡಿಸಿದಾಗ ನೀರಿನಂತೆ ಅಲ್ಲಾಡ್ತಾ ಇರುತ್ತೆ. ಅಂದರೆ ಅತಿಯಾದಂಥ ಒತ್ತಡದಿಂದ ಆ ಅನಿಲವನ್ನು ಆ ಸಿಲಿಂಡರ್ಗೆ ತುಂಬಿದಾಗ ಏನಾಗ್ತದೆ, ಅದು ದ್ರವ ಸ್ಥಿತಿಗೆ ಪರಿವರ್ತನೆ ಆಗ್ತದೆ. ಉದಾಹರಣೆ ಕಾರ್ಬನ್ ಡೈಆಕ್ಸೈಡ್ ನೋಡ್ತಾ ನೋಡ್ರಿ, ಬಗ್ಗೆ ಡ್ರೈ ಐಸ್ ಅಂತ ಕರಿತೀವಲ್ಲ, ಅದು ಕಾರ್ಬನ್ ಡೈಆಕ್ಸೈಡನ್ನು ಅತಿಯಾದಂಥ ಒತ್ತಡದಲ್ಲಿ ನಾವು ಕಡಿಮೆ ಮಾಡಿದಾಗ ಒತ್ತಡವನ್ನು ಹಾಕಿ ಹೆಚ್ಚು ಒತ್ತಡವನ್ನು ಹಾಕಿದಾಗ ಏನಾಗುತ್ತೆ, ಆ ಕಾರ್ಬನ್ ಡೈಆಕ್ಸೈಡ್ ಯಾವ ರೂಪಕ್ಕೆ ಬರುತ್ತೆ, ಘನರೂಪಕ್ಕೆ ಬಂದು ಒಂದು ಐಸ್ನಂತೆ ಆಗುತ್ತೆ. ಅದನ್ನೇ ನಾವು ಡ್ರೈ ಐಸ್ ಅಂತ ಕರಿತೀವಿ. ಘನ ಕಾರ್ಬನ್ ಡೈಆಕ್ಸೈಡನ್ನು ಶುಷ್ಕ ಮಂಜುಗಡ್ಡೆ ಅಂತ ಕೂಡ ನಾವು ಕರಿತಾ ಇದ್ದೀವಿ. ಹೀಗೆ ದ್ರವ್ಯದ ಕಣಗಳ ಸ್ಥಿತಿಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದನ್ನು ನಾವು ಇಲ್ಲೊಂದು ಚಾರ್ಟ್ ಅಥವಾ ಚಿತ್ರದ ಮೂಲಕ ನೋಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ. ವಸ್ತುಗಳ ಸ್ಥಿತಿ ಯಾವುದೇ ಇರಲಿ, ಅಂದರೆ ಘನ, ದ್ರವ ಅಥವಾ ಅನಿಲವಾಗಿರಲಿ, ಒತ್ತಡ ಮತ್ತು ತಾಪಗಳು ಅವುಗಳ ಸ್ಥಿತಿಯನ್ನು ನಿರ್ಧಾರ ಮಾಡ್ತದೆ. ಅಲ್ಲೊಂದು ಚಿತ್ರ ನೋಡ್ತಾ ಇದ್ದೀರಿ. ದ್ರವ್ಯದ 3 ಸ್ಥಿತಿಗಳ ಅಂತರ್ಪರಿವರ್ತನೆಯನ್ನು ನಾವು ನೋಡ್ತಾ ಇದ್ದೀವಿ. ಉದಾಹರಣೆಗೆ ಘನ ವಸ್ತುಗಳಿಗೆ ನಾವು ತಾಪವನ್ನು ಕೊಟ್ಟಾಗ ಅದೇನಾಗುತ್ತೆ, ದ್ರವರೂಪಕ್ಕೆ ಬರುತ್ತೆ. ಆ ಒಂದು ಕ್ರಿಯೆಯನ್ನು ದ್ರವಣ ಅಂತ ಕರಿತೀವಿ. ಹಾಗೆ ದ್ರವರೂಪದ ವಸ್ತು ಇನ್ನೂ ನಾವು ತಾಪವನ್ನು ಕೊಡೋದನ್ನು ಹೆಚ್ಚಿಗೆ ಮಾಡಿದಾಗ ಅದು ಅನಿಲ ಸ್ಥಿತಿಗೆ ಪರಿವರ್ತನೆ ಆಗುತ್ತೆ. ಅದನ್ನು ಆವೀಕರಣ ಅಂತ ಕರಿತೀವಿ. ಈಗ ನಾವು ಇನ್ನೊಂದು ಕ್ರಿಯೆನ ಅನಿಲ ರೂಪದಲ್ಲಿರ್ತಕ್ಕಂಥ ವಸ್ತುನ ಮತ್ತೆ ಘನರೂಪದಲ್ಲಿ ಪಡಿಬೋದೇ? ಪಡಿಬೋದಾಗಿದೆ. ಅನಿಲ ರೂಪದ ವಸ್ತುಗಳನ್ನ ನಾವು ಸಾಂದ್ರೀಕರಣ ಕ್ರಿಯೆಗೆ ಒಳಪಡಿಸಿದಾಗ, ಅಂದರೆ ತಾಪವನ್ನು ಕಡಿಮೆ ಮಾಡಿಬಿಟ್ಟು ನಾವು ತಾಪವನ್ನು ಕಡಿಮೆ ಮಾಡಿದಾಗ ಏನಾಗುತ್ತೆ, ಅವು ಅನಿಲ ರೂಪದ ವಸ್ತುಗಳು ಏನಾಗ್ತವೆ, ದ್ರವ ಸ್ಥಿತಿಗೆ ಪರಿವರ್ತನೆ ಆಗುತ್ತೆ. ಅದನ್ನು ಸಾಂದ್ರೀಕರಣ ಅಂತ ಕರಿತೀವಿ. ಅದೇ ರೀತಿ ದ್ರವ ರೂಪದ ವಸ್ತುಗಳನ್ನ ಇನ್ನೂ ನಾವು ತಾಪವನ್ನು ಕಡಿಮೆ ಮಾಡಿದಾಗ ಏನಾಗುತ್ತೆ, ಅವು ಘನಸ್ಥಿತಿಗೆ ಪರಿವರ್ತನೆ ಆಗುತ್ತೆ. ಆ ಕ್ರಿಯೆಯನ್ನು ಘನೀಕರಣ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಈ ಒಂದು ಚಿತ್ರವನ್ನು ನೋಡಿದಾಗ ಬಹಳಷ್ಟು ಪ್ರಶ್ನೆಗಳು ಉತ್ತರವನ್ನು ಪಡಿಬೋದಾಗಿದೆ. ದ್ರವಣ ಅಂದ್ರೇನು, ಘನೀಕರಣ ಅಂದ್ರೇನು, ಆವೀಕರಣ ಅಂದ್ರೇನು, ಸಾಂದ್ರೀಕರಣ ಅಂದ್ರೇನು ತಕ್ಕಂಥದ್ದನ್ನು, ಮತ್ತು ಉತ್ಪತನ ಅಂದ್ರೇನು ಅನ್ನೋದನ್ನು ನಾನು ನೋಡ್ತಾ ಇದ್ದೀವಿ. ಉತ್ಪತನದ ಬಗ್ಗೆ ಹೇಳೋದಾದರೆ, ಅಲ್ಲಿ ಘನವಸ್ತುಗಳಿಗೆ ನಾವು ಶಾಖವನ್ನು ಕೊಟ್ಟಾಗ ಅಥವಾ ತಾಪವನ್ನು ಕೊಟ್ಟಾಗ ಅವು ನೇರವಾಗಿ ಅನಿಲ ಸ್ಥಿತಿಗೆ ಪರಿವರ್ತನೆ ಆಗೋದನ್ನು ಉತ್ಪತನ ಎಂದು ಕರಿತೀವಿ. ಈ ಒಂದು ಚಿತ್ರವನ್ನು ಬಹಳಷ್ಟು ಎಚ್ಚರಿಕೆಯಲ್ಲಿ ನೀವು ಗಮನಿಸಿ ಅರ್ಥೈಸಿಕೊಂಡ್ರೆ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನೀವಿಲ್ಲಿ ಪಡಿಬೋದಾಗಿದೆ ವಿದ್ಯಾರ್ಥಿಗಳೇ. ನಾವೀಗ ಇನ್ನೊಂದು ವಿದ್ಯಮಾನದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾವುದಪ್ಪ ಅದು ಅಂತಂದರೆ ಬಾಷ್ಪೀಕರಣ. ಏನು ಬಾಷ್ಪೀಕರಣ ಅಂತಂದರೆ, ಯಾವುದೇ ದ್ರವರೂಪದ ವಸ್ತು ಯಾವುದೇ ತಾಪದಲ್ಲಿ ಅದರ ಅಂದರೆ ಕುದಿಬಿಂದುವನ್ನು ತಲುಪದೆ, ನಿಮಗೆಲ್ಲ ಗೊತ್ತಿದೆ, ಈಗ ತಾನೇ ನಾವು ತಿಳ್ಕೊಂಡ್ವಿ, ನೀರಾವಿ ಆಗೋದು ಯಾವಾಗಪ್ಪ ಅಂದರೆ 100 ಡಿಗ್ರಿ ಸೆಲ್ಸಿಯಸ್ ತಾಪವನ್ನು ತಲುಪಿದಾಗ. ಆದರೆ ಪ್ರಕೃತಿಯಲ್ಲಿ ಕೆಲವು ಏನಾಗ್ತದೆ, ಅದರ ಕುದಿಬಿಂದುವನ್ನು ತಲುಪೋಕ್ಕೆ ಮುಂಚೆನೇ ಅದೇನಾಗ್ತದೆ, ವಸ್ತು ಆವಿಯಾಗುತ್ತೆ, ಅನಿಲ ರೂಪ ಪರಿವರ್ತನೆ ಆಗುತ್ತೆ. ಆ ಒಂದು ವಿದ್ಯಮಾನವನ್ನು ಬಾಷ್ಪೀಕರಣ ಅಂತ ಕರಿತೀವಿ. ಈ ಬಾಷ್ಪೀಕರಣ ಕ್ರಿಯೆಯನ್ನು ನಾವು ಉದಾಹರಣೆ ಕೊಡೋದಾದರೆ ನೋಡಿರ್ಬೋದು, ಸಮುದ್ರದ ನೀರಿನಿಂದ ಉಪ್ಪನ್ನು ತಯಾರಿಸ್ತಕ್ಕಂಥದ್ದು. ಏನು ಮಾಡ್ತಾರೆ, ಆ ಉಪ್ಪಿನ ಗದ್ದೆಗಳಲ್ಲಿ ಆ ಉಪ್ಪಿನ ನೀರನ್ನು, ಸಮುದ್ರ ನೀರನ್ನೆಲ್ಲ ಅಡ್ಡಲಾಗಿ ಚೌಕಟ್ಟಲ್ಲಿ ಎಲ್ಲ ನಿಲ್ಲಿಸ್ತಾರೆ. ಅದೇನಾಗುತ್ತೆ, ಸೂರ್ಯನ ಶಾಖದಿಂದಾಗಿ ಏನಾಗುತ್ತೆ, ಆ ನೀರೆಲ್ಲ ಆವಿಯಾಗೋಗಿ ಆ ನೀರಿನಲ್ಲಿರುವಂಥ ಲವಣಗಳು ಆವಿಯಾಗದೆ ಘನರೂಪದಲ್ಲಿ ಹಾಗೇ ಉಳ್ಕೊಳ್ತದೆ. ಅಷ್ಟೇ ಯಾಕೆ ವಿದ್ಯಾರ್ಥಿಗಳೇ, ನೀವು ತೊಳೆದು ಹಾಕಿದಂಥ ನಿಮ್ಮ ಬಟ್ಟೆಗಳು ಸ್ವಲ್ಪ ಸಮಯದ ನಂತರ ಒಣಗ್ತವೆ. ಅಂದರೆ ಆ ಬಟ್ಟೆಯಲ್ಲಿರುವಂಥ ನೀರಿನ ಅಂಶ ಎಲ್ಲೋಯ್ತು, ಏನಾಗುತ್ತೆ, ಆ ಒಂದು ವಾತಾವರಣದ ಉಷ್ಣತೆಯಲ್ಲಿ ಏನಾಗುತ್ತೆ, ನೀರು ಆವಿಯ ರೂಪದಲ್ಲಿ ನೀರಾವಿಯಾಗಿ ಏನಾಗುತ್ತೆ, ಬಾಷ್ಪೀಕರಣ ಕ್ರಿಯೆಗೊಳಪಟ್ಬಿಟ್ಟು ಎಲ್ಲ ವಾತಾವರಣವನ್ನು ಸೇರುತ್ತೆ. ಈ ಒತ್ತಡವನ್ನು ಅಳತೆ ಮಾಡ್ತಕ್ಕಂತಹ ಒಂದು ಏಕಮಾನ ಯಾವುದಪ್ಪ ಅಂದರೆ ಪ್ಯಾಸ್ಕಲಲ್ಲಿ ಅಳತೆ ಮಾಡ್ತಾರೆ. SI ಪದ್ಧತಿಯಲ್ಲಿ ಒತ್ತಡವನ್ನು ಅಳತೆ ಮಾಡ್ತಕ್ಕಂಥ ಮೂಲಮಾನ ಯಾವುದಪ್ಪ ಅಂತಂದರೆ ಪ್ಯಾಸ್ಕಲ್. ಈ ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವ್ಯಾವು, ಯಾವಾಗ ಬಾಷ್ಪೀಕರಣ ಹೆಚ್ಚಾಗುತ್ತೆ, ಯಾವಾಗ ಬಾಷ್ಪೀಕರಣ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದನ್ನು ನಾವೀಗ ತಿಳ್ಕೊಳ್ಳೋಣ. ಈ ಬಾಷ್ಪೀಕರಣದ ಮೇಲೆ ಸುಮಾರು 4 ಅಂಶಗಳು ಪ್ರಭಾವವನ್ನು ಬೀರ್ತವೆ.
ಬಾಷ್ಪೀಕರಣದ ದರವು ಅದರ ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಾಗ ಹೆಚ್ಚಾಗುತ್ತೆ. ನೋಡಿ, ಸಾಮಾನ್ಯವಾಗಿ ಇದನ್ನು ನಾವು ಉದಾಹರಣೆ ಕೊಟ್ಟು ಹೇಳೋದಾದರೆ, ಬಟ್ಟೆಗಳನ್ನು ಅಗಲವಾಗಿ ಒಣಗಾಕಿದಾಗ ಭಾಳ ಬೇಗ ಒಣಗುತ್ತೆ. ಅದೇ ಬಟ್ಟೆಯನ್ನು ಮಡಿಕೆ ಮಾಡಿ ಅದರ ವಿಸ್ತೀರ್ಣವನ್ನು ಕಡಿಮೆ ಮಾಡಿ ಒಣಗಾಕ್ರಿ, ಬಟ್ಟೆ ಬಹಳ ನಿಧಾನವಾಗಿ ಒಣಗುತ್ತೆ. ಯಾಕೆ ಅಂತಂದರೆ ಬಾಷ್ಪೀಕರಣ ದರ ವಿಸ್ತೀರ್ಣ ಹೆಚ್ಚಾದಂತೆ ಹೆಚ್ಚಾಗುತ್ತೆ. ಅಂದರೆ ಸಮುದ್ರದ ನೀರು ಹೆಚ್ಚು ಆವಿಯಾಗುತ್ತೆ, ಅದೇ ತಾನೇ ಒಂದು ಬಕೆಟಲ್ಲಿರುವಂಥ ನೀರು ಭಾಳ ನಿಧಾನವಾಗಿ ಆವಿಯಾಗುತ್ತೆ. ತಾಪಮಾನ ಹೆಚ್ಚಾಗೋದ್ರಿಂದ ಕೂಡ ಈ ಬಾಷ್ಪೀಕರಣ ಹೆಚ್ಚಾಗುತ್ತೆ. ಆಮೇಲೆ ಬೇಸಿಗೆ ಕಾಲದಲ್ಲಿ ಬಾಷ್ಪೀಕರಣದ ಕ್ರಿಯೆ ದರ ಹೆಚ್ಚಾಗುತ್ತೆ, ಚಳಿಗಾಲದಲ್ಲಿ ಕಡಿಮೆ ಆಗುತ್ತದೆ ಅಂತಕ್ಕಂಥದ್ದು. ಆರ್ದ್ರತೆಯ ಪ್ರಮಾಣ ಇಳಿಕೆಯಿಂದ ಕೂಡ ಹೆಚ್ಚಾಗುತ್ತದೆ. ಅಂದರೆ ಗಾಳಿಯಲ್ಲಿರುವಂಥ ನೀರಾವಿಯ ಪ್ರಮಾಣವನ್ನು ನಾವು ಆರ್ದ್ರತೆ ಅಂತ ಕರಿತೀವಿ. ಆರ್ದ್ರತೆ ಪ್ರಮಾಣ ಇಳಿಕೆಯಾದರೆ, ಆರ್ದ್ರತೆ ಅಂದರೆ ಗಾಳಿಯಲ್ಲಿರುವಂಥ ನೀರಿನ ಪ್ರಮಾಣ ಕಡಿಮೆ ಆದರೆ ಬಾಷ್ಪೀಕರಣ ಹೆಚ್ಚಾಗ್ತದೆ. ಮತ್ತು ಬೀಸುವ ಗಾಳಿಯ ವೇಗ ಹೆಚ್ಚಾದಾಗಲೂ ಕೂಡ ಬಾಷ್ಪೀಕರಣದ ದರ ಹೆಚ್ಚಾಗ್ತದೆ. ಆವೀಕರಣ ತಂಪಾಗುವಿಕೆಗೆ ಹೇಗೆ ಕಾರಣ ಆಗಿದೆ ಅಂತಕ್ಕಂಥ ನೋಡಿ, ಕೆಲವು ವಿದ್ಯಮಾನಗಳು ನಮಗೆ ಕೆಲವು ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಉದಾಹರಣೆಯಾಗಿ ನಿಮ್ಮ ಉಪಯೋಗಿಸ್ತಕ್ಕಂಥ ನೈಲ್ ಪಾಲಿಷ್ ರಿಮೂವರ್ ಅಂತ ಕರಿತೀವಿ. ಬಣ್ಣ ಹಚ್ಕೊಂಡಿರ್ತಕ್ಕಂಥ ತೆಗೆಯೋದಕ್ಕೆ ಅಸಿಟೋನ್ ಅಂತಕ್ಕಂಥ ಒಂದು ನೈಲ್ ಪಾಲಿಷ್ ರಿಮೂವರ್ನ ಉಪಯೋಗಿಸ್ತೀವಿ. ಅಕಸ್ಮಾತ್ ಅದು ಏನಾದರೂ ನಿಮ್ಮ ಚರ್ಮದ ಮೇಲೆ ಬಿದ್ದಾಗ ಅದು ಬಹಳ ಬೇಗ ಆವಿಯಾಗಿಬಿಟ್ಟು ತಂಪಾಗಿರ್ತಕ್ಕಂಥ ಒಂದು ಅನುಭವವನ್ನು ನೀವು ಪಡ್ಕೊಳ್ತೀವಿ. ಯಾಕೆ ಅಂದರೆ ನಿಮ್ಮ ದೇಹದ ಉಷ್ಣತೆಯಿಂದ ಅಸಿಟೋನ್ ಏನಾಗುತ್ತೆ, ಬಾಷ್ಪೀಕರಣಗೊಳ್ಳುತ್ತೆ. ಆಗ ನೀವು ಉಷ್ಣತೆಯ ನಷ್ಟವನ್ನು ಅನುಭವಿಸಿಬಿಟ್ಟು ತಂಪಾಗಿರ್ತಕ್ಕಂಥ ಅನುಭವವನ್ನು ಪಡ್ಕೊಳ್ತೀರಿ. ಅದೇ ರೀತಿ ಆಲ್ಕೋಹಾಲ್ ಕೂಡ ಅಷ್ಟೇ. ನಿಮಗೆ ಆಸ್ಪತ್ರೆಗಳಲ್ಲಿ ಇಂಜೆಕ್ಷನ್ ಮಾಡಬೇಕಾದ್ರೆ ಆ ಆಲ್ಕೋಹಾಲ್ ನಿಮ್ಮ ಚರ್ಮಕ್ಕೆ ಮುಟ್ಟಿಸಿದಾಗ ಏನಾಗುತ್ತೆ, ಅಲ್ಲಿ ತಂಪಾಗಿರ್ತಕ್ಕಂಥ ಒಂದು ಅನುಭವ ಆಗುತ್ತೆ. ಆವಾಗ ಏನಾಗುತ್ತೆ, ಆ ಆಲ್ಕೋಹಾಲ್ ನಿಮ್ಮ ದೇಹದ ತಾಪದಿಂದ ಏನಾಗುತ್ತೆ, ಆ ಉಷ್ಣವನ್ನು ಹೀರಿಕೊಂಡು ಆವಿಯಾಗುತ್ತೆ, ಬಾಷ್ಪೀಕರಣಗೊಳ್ಳುತ್ತೆ. ಆಗ ಉಷ್ಣತೆಯ ನಷ್ಟದಿಂದಾಗಿ ಆ ಸ್ಥಳದಲ್ಲಿ ತಂಪಾಗಿರ್ತಕ್ಕಂಥ ಅನುಭವವನ್ನು ಪಡ್ಕೊಳ್ತೀರಿ. ಅದೇ ಥರ ಪೆಟ್ರೋಲ್ ಕೈ ಮೇಲೆ ಬಿದ್ದಾಗ ಕೂಡ ಅದೇ ರೀತಿಯ ಅನುಭವ ಆಗೋದನ್ನು ನೀವು ನೋಡಿರ್ಬೋದು. ನೋಡಿ, ಬೇಸಿಗೆಯ ದಿನದಲ್ಲಿ ಮನೆಯ ಮೇಲ್ಛಾವಣಿಯ ಮೇಲೆ ಅಥವಾ ತೆರೆದ ಮೈದಾನದಲ್ಲಿ ನೀರನ್ನು ಚಿಮುಕಿಸ್ತಾರೆ. ಯಾಕೆ ಅಂದರೆ ನೀರಿನ ಬೃಹತ್ ಆವೀಕರಣ ಗುಪ್ತೋಷ್ಣವು ಏನು ಮಾಡುತ್ತೆ, ಬಿಸಿಯಾದ ಮೇಲ್ಮೈಯನ್ನು ತಂಪು ಮಾಡೋದಕ್ಕೆ ಸಹಾಯ ಆಗುತ್ತೆ. ಅಂಗಳಕ್ಕೆಲ್ಲ ನೀರು ಹೊಡಿತಾರೆ ನೋಡಿರ್ಬೋದು. ಯಾಕೆ ಅಂತಂದರೆ, ಅಥವಾ ಮೇಲ್ಛಾವಣಿಗೆ ನೀರು ಹಾಕ್ತಾರೆ. ಆ ನೀರು ಹಾಕಿದಾಗ ಏನಾಗುತ್ತೆ, ಆ ಬಿಸಿಲಲ್ಲಿ ಕಾದಿರತಕ್ಕಂತಹ ಒಂದು ಉಷ್ಣತೆ ಏನಾಗುತ್ತೆ, ಆ ನೀರಿನ ನೀರಾವೀಕರಣಗೊಂಡಾಗ ಏನಾಗುತ್ತೆ, ಅಲ್ಲಿ ಉಷ್ಣತೆಯ ನಷ್ಟದಿಂದಾಗಿ ತಂಪಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗೋದ್ರಿಂದ ನಾವು ಆ ಒಂದು ಕ್ರಿಯೆಯನ್ನು ಮಾಡ್ತೀವಿ. ಬೇಸಿಗೆ ಕಾಲದಲ್ಲಿ ನಾವು ಹತ್ತಿ ಬಟ್ಟೆಗಳನ್ನೇ ಯಾಕೆ ಧರಿಸಬೇಕು ನೋಡಿ, ಬಹಳಷ್ಟು ವೈಜ್ಞಾನಿಕವಾಗಿರ್ತಕ್ಕಂತಹ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಈ ಸಿಂಥೆಟಿಕ್ ಬಟ್ಟೆಗಳನ್ನು ಅಥವಾ ಕೃತಕ ನೂಲುಗಳಿಂದ ತಯಾರಾಗಿರ್ತಕ್ಕಂಥ ಬಟ್ಟೆಗಳ ಬದಲಾಗಿ ಹತ್ತಿಯ ಬಟ್ಟೆಗಳನ್ನು ಯಾಕೆ ಧರಿಸಬೇಕು. ಸಾಮಾನ್ಯವಾಗಿ ಹತ್ತಿಯ ಬಟ್ಟೆಗಳು ಏನು ಮಾಡ್ತವೆ, ನೀರನ್ನು ಹೀರಿಕೊಳ್ಳುವಂಥ ಒಂದು ಉತ್ತಮವಾಗಿರ್ತಕ್ಕಂಥ ವಸ್ತು. ಇದು ಏನು ಮಾಡುತ್ತೆ, ಆ ಬೇಸಿಗೆಯನ್ನು ತುಂಬ ಹೆಚ್ಚಾಗಿ ಬೆವರನ್ನು ಪಡಿತಾ ಇರ್ತೀವಿ. ಆ ಬೆವರು ಏನಾಗುತ್ತೆ, ಆ ಹತ್ತಿ ಬಟ್ಟೆಗಳು ಹೀರಿಕೊಂಡು ಏನು ಮಾಡುತ್ತೆ, ಆ ವಾತಾವರಣದಲ್ಲಿ ಸುಲಭವಾಗಿ ಆ ಒಂದು ಬೆವರನ್ನು ಆವಿ ರೂಪದಲ್ಲಿ ಆವಿ ಮಾಡೋದ್ರಿಂದ ನಮಗೆ ಬೇಸಿಗೆಯಿಂದ ಅತಿ ಹೆಚ್ಚು ಉಷ್ಣ ಆಗೋದನ್ನು ಕಡಿಮೆ ಮಾಡಿಬಿಟ್ಟು ತಂಪಾಗಿರ್ತಕ್ಕಂಥ ಒಂದು ಅನುಭವವನ್ನು ಕೊಡೋದ್ರಿಂದ ನಾವು ಬೇಸಿಗೆ ಕಾಲದಲ್ಲಿ ಹತ್ತಿ ಬಟ್ಟೆಗಳನ್ನು ಧರಿಸ್ತೇವೆ. ಅದೇ ತಾನೇ ಅತ್ಯಂತ ತಣ್ಣಗಿನ ನೀರಿನ ಗಾಜಿನ ಪಾತ್ರೆಯ ಹೊರ ಮೇಲ್ಮೈ ಮೇಲೆ ನಾವು ನೀರು ಯಾಕೆ ಕಾಣ್ತೀವಿ ನೋಡಿ. ಸಾಮಾನ್ಯವಾಗಿ ಈ ತಂಪಾಗಿರ್ತಕ್ಕಂಥ ಈ ರೆಫ್ರಿಜರೇಟರ್ನಲ್ಲಿರ್ತಕ್ಕಂಥ ನೀರನ್ನು ನೀವು ಕುಡಿಯೋದಕ್ಕೆ ನೀವು ಒಂದು ಗಾಜಿನ ಲೋಟಕ್ಕೆ ಹಾಕ್ಕೊಳ್ರಿ. ಸ್ವಲ್ಪ ಸಮಯದ ಬಿಟ್ಟು ನೋಡಿದಾಗ ಆ ಗಾಜಿನ ಲೋಟದ ಸುತ್ತಲೂ ನೀರಿನ ಹನಿಗಳು ಸಂಗ್ರಹ ಆಗಿರ್ತವೆ. ಯಾಕೆ ಹಿಂಗಾಗಿರುತ್ತೆ ಅಂತಂದರೆ, ವಾತಾವರಣದಲ್ಲಿರುವಂಥ ನೀರಾವಿಯ ಕಣಗಳು ತಂಪಾದ ಲೋಟದ ಹತ್ತಿರಕ್ಕೆ ಬಂದಾಗ ಏನಾಗುತ್ತೆ, ಶಕ್ತಿಯನ್ನು ಕಳ್ಕೊಂಡು ಅವು ದ್ರವಸ್ಥಿತಿಗೆ ಬರೋದ್ರಿಂದ ಆ ವಾತಾವರಣದಂಥ ನೀರೆಲ್ಲ ಬಂದು ಆ ಲೋಟದ ಸುತ್ತಲೂ ನೀರಿನ ಹನಿಗಳ ರೂಪದಲ್ಲಿ ಸಂಗ್ರಹ ಆಗಿರೋದನ್ನು ನಾವು ನೋಡ್ಬೋದು. ಇಷ್ಟು ನಾವು ಈ ಒಂದು ಅಧ್ಯಾಯದಲ್ಲಿ ನಾವು ಕಲಿತಂಥ ಕಲಿಕಾಂಶಗಳಾಗಿದ್ದಾವೆ. ವಿದ್ಯಾರ್ಥಿಗಳೇ, ಈ ಅಧ್ಯಾಯದಲ್ಲಿ ನಾವು ದ್ರವ್ಯ ಅಂದ್ರೇನು, ದ್ರವ್ಯದ ಲಕ್ಷಣಗಳೇನು, ಮತ್ತು ದ್ರವ್ಯದ ಸ್ಥಿತಿಗಳು ಯಾವ್ಯಾವು, ಆ ದ್ರವ್ಯಗಳ ಮೇಲೆ ತಾಪ ಹೇಗೆ ಪರಿಣಾಮ ಬೀರುತ್ತೆ, ಮತ್ತು ಒತ್ತಡ ಹೇಗೆ ಪರಿಣಾಮ ಬೀರುತ್ತೆ, ಆಮೇಲೆ ಘನ ವಸ್ತುಗಳಿಗೆ ತಾಪ ಕೊಟ್ಟಾಗ ಏನಾಗುತ್ತೆ, ಅವು ಯಾವ ಸ್ಥಿತಿಗೆ ಬದಲಾವಣೆ ಆಗ್ತವೆ, ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಬದಲಾವಣೆ ಆದಾಗ ದ್ರವಣ ಅಂದ್ರೇನು, ಬಾಷ್ಪೀಕರಣ ಅಂದ್ರೇನು, ಘನೀಕರಣ ಅಂದ್ರೇನು, ಉತ್ಪತನ ಅಂದ್ರೇನು, ಹಾಗೆ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಅನೇಕ ವಿದ್ಯಮಾನಗಳಾಗಿರ್ತಕ್ಕಂಥ ಬಾಷ್ಪೀಕರಣ ಅಂದ್ರೇನು, ಮತ್ತು ಈ ಅಸಿಟೋನಂಥ ವಸ್ತುಗಳು ನಮ್ಮ ದೇಹದ ಮೇಲೆ ಬಿದ್ದಾಗ ಯಾಕೆ ತಂಪಾದ ಅನುಭವವನ್ನು ಪಡಿತೀವಿ, ಬೇಸಿಗೆಯಲ್ಲಿ ಯಾಕೆ ನಾವು ಹತ್ತಿ ಬಟ್ಟೆಗಳನ್ನು ಧರಿಸಬೇಕು ಅನ್ನುವಂಥ ಅನೇಕ ವಿಚಾರಗಳನ್ನು ನಾವು ಈ ಅಧ್ಯಾಯದಲ್ಲಿ
ಅರ್ಥ ಮಾಡ್ಕೊಂಡಿದ್ದೀವಿ. ನೀವು ಕೂಡ ಉತ್ತಮ ರೀತಿಯಲ್ಲಿ ಪಠ್ಯಪುಸ್ತಕವನ್ನು ಓದಿ ಅಭ್ಯಾಸವಂತಹ ಪ್ರಶ್ನೆಗಳನ್ನು ಉತ್ತರಿಸಿ ಇನ್ನೂ ಹೆಚ್ಚಿನ ವಿಚಾರನ ತಿಳ್ಕೊಳ್ರಿ ಅಂತ ಹೇಳ್ತಾ ಈ ಅಧ್ಯಾಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.